ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಫಸ್ಟ್ ಪಿ ಯು ಸಿ ಎಕ್ಸಾಮ್ಸ್ ಮತ್ತೆ ನೀಟ್ ಡೇಟ್ ಅನೌನ್ಸ್ಮೆಂಟ್ ಕೂಡ ಆಗಿದೆ. ನೀಟ್ದು ಲೈಕ್ ಅಪ್ಲಿಕೇಶನ್ಸ್ ಲಾಸ್ಟ್ ಸಲ್ಲಿಸೋದಕ್ಕೆ ಮತ್ತೆ ಯಾವಾಗ ನೀಟ್ ಕೂಡ ಶುರು ಆಗುತ್ತೆ, ಮತ್ತೆ JEE ಫಲಿತಾಂಶ ಅದು ಕೂಡ ಅನೌನ್ಸ್ಮೆಂಟ್ ಕೂಡ ಆಗಿದೆ. ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಫಸ್ಟ್ ಪಿ ಯು ಸಿ ಎಕ್ಸಾಮ್ ಬಂದ್ಬಿಟ್ಟು ನೋಡಿದರೆ ಫೆಬ್ರವರಿ 10 ಅಂದ್ರೆ ನಾಳೆಯಿಂದ ನಿಮಗೆ ಆರಂಭ ಆಗ್ತಿದೆ ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ನಿಮಗೆ ಗೊತ್ತಿರೋಗೆ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬಂದ್ಬಿಟ್ಟು ವೆಬ್ಸೈಟ್ ನಲ್ಲಿ ಏನು ಅನೌನ್ಸ್ಮೆಂಟ್ ಮಾಡಿದ್ದಾರೆ, ದ್ವಿತೀಯ PUC ವಿಷಯಗಳ ಮಾದರಿ ಪ್ರಶ್ನೆ ಪತ್ರಿಕೆ ಅಂದ್ರೆ ಮಾಡೆಲ್ ಆನ್ಸರ್ ಪೇಪರ್ನ ಅದನ್ನ ನೋಡಿಕೊಂಡು ಅದರ ಅನುಸಾರದಂತೆ ಅದರ ಪ್ರಕಾರವೇ ನಿಮಗೆ ಪ್ರಶ್ನೆ ಪತ್ರಿಕೆ ರೂಪಿಸ ಮಾಡೋದಕ್ಕೋಸ್ಕರ ಶಿಕ್ಷಣ ಇಲಾಖೆ ಇದಕ್ಕೆ ನಿರ್ದೇಶನ ಕೊಟ್ಟಿದೆ, ಅಂದ್ರೆ ಡೈರೆಕ್ಷನ್ ಕೂಡ ಕೊಟ್ಟಿದೆ. ಅಂದ್ರೆ ನಿಮಗೆ ಫೆಬ್ರವರಿ 25 ಒಳಗಡೆ ಪರೀಕ್ಷಾ ಕಾರ್ಯಗಳನ್ನ ಪೂರ್ಣಗೊಳಿಸುವಂತೆ ನಿರ್ದೇಶನ ನೀಡಿದೆ. ಅಂದ್ರೆ ಫೆಬ್ರವರಿ 25 ಒಳಗೆ ನಿಮಗೆ ಎಕ್ಸಾಮ್ ನ ಮುಗಿಸಬೇಕು ಅಂತ ಹೇಳಿ ಮಾಹಿತಿ ಕೊಟ್ಟಿದೆ. ಅದರ ಹಿನ್ನೆಲೆ ನಾಳೆಯಿಂದ ಶುರು ಆಗ್ತಿದೆ. ಮತ್ತೆ ನಿಮ್ದು ಎಲ್ಲ ಎಕ್ಸಾಮ್ ನ ಮುಗಿಸಿ ಅಲ್ಲಿ ಪೋರ್ಟಲ್ ಇರುತ್ತೆ, SATS ಅಂತ ಪೋರ್ಟಲ್ ಇರುತ್ತೆ. ಅಲ್ಲಿ ನಿಮಗೆ ಅಪ್ಡೇಟ್ ಮಾಡಬೇಕಾಗುತ್ತೆ, ನಿಮ್ಮ ಮಾರ್ಕ್ಸ್ ಗಳನ್ನ ಅಪ್ಡೇಟ್ ಮಾಡಬೇಕಾಗುತ್ತೆ. ನಂತರ ನಿಮ್ದು ಮಾರ್ಚ್ 13 ಒಳಗಡೆ ಅಂದ್ರೆ ಮಾರ್ಚ್ 13 ಒಳಗಡೆ ನಿಮಗೆ ಜಿಲ್ಲಾ BO ಇರ್ತಾರೆ, ಡೈರೆಕ್ಟರ್ ಇರ್ತಾರೆ, ಅವರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ನಿಮ್ಮ ನಿಮ್ಮ ಶಾಲಾ ಅವರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ನಿಮ್ಮ ಕಾಲೇಜಿನವರು ನಂತರ ಅದನ್ನ ಅನುಮೋದನೆ ಪಡ್ಕೊಂಡ್ರೆ ಅಪ್ರೂವ್ ತೆಗೆದುಕೊಂಡು ನಿಮ್ಮ ಮಾರ್ಕ್ಸ್ ಕಾರ್ಡ್ ಅನ್ನ ನಿಮ್ಮ ಮಾರ್ಕ್ಸ್ ಲಿಸ್ಟ್ ಅನ್ನು ನಿಮ್ದು ಪೋರ್ಟಲ್ ಇರುತ್ತೆ, ಪೋರ್ಟಲ್ ಆ ಪೋರ್ಟಲ್ಗೆ ಅಪ್ಡೇಟ್ ಕೂಡ ಮಾಡಬೇಕು. ನಂತರ ನಿಮಗೆ ಮಾರ್ಚ್ 30 ನಿಮಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ಲೈಕ್ ನಾಳೆಯಿಂದ PUC ಪರೀಕ್ಷೆ ಶುರು ಆಗುತ್ತೆ. ಇದೇ ತಿಂಗಳು 25 ಒಳಗಡೆ ನಿಮಗೆ ಎಕ್ಸಾಮ್ ಮುಗಿಸಬೇಕು. ಅಂಡ್ ನಿಮಗೆ ಮಾರ್ಚ್ 13 ಒಳಗಡೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಅನ್ನ ಅಪ್ಲೋಡ್ ಮಾಡಿ ಅಪ್ರೂವ್ ತೆಗೆದುಕೊಳ್ಬೇಕು. ನಂತರ ನಿಮಗೆ ಪ್ರಥಮ PUC ರಿಸಲ್ಟ್ ಯಾವಾಗ ಬರುತ್ತೆ ಅಂದ್ರೆ ಮಾರ್ಚ್ 30 ನಿಮಗೆ ಫಸ್ಟ್ PUC ಫಲಿತಾಂಶ ರಿಸಲ್ಟ್ ಕೂಡ ಬರುತ್ತೆ. ಅದು ಮಾರ್ಚ್ 30 ಇಷ್ಟಪಡ್ತೀನಿ. ವೆರಿ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. ನಂತರ ನೀಟ್ ಅಪ್ಡೇಟ್ಗೆ ಸ್ವಾಗತ. ಮೇ 3 ನೀಟ್ ಶುರು ಆಗುತ್ತೆ. ಮೇ 2 ನಿಮಗೆ ನೀಟ್ ಕೂಡ ಮಾಡ್ತಾ ಇದ್ದಾರೆ. ಅರ್ಜಿ ಅಪ್ಲಿಕೇಶನ್ ಹಾಕೋದಕ್ಕೆ ಮಾರ್ಚ್ 8 ನಿಮಗೆ ಕೊನೆಯ ದಿನಾಂಕ ಆಗಿರುತ್ತೆ. ಲೈಕ್ ನಿಮಗೆ ಗೊತ್ತಿರೋ ಹಾಗೆ ನೀಟ್ ಎಲ್ಲ ಕೂಡ ನಿಮಗೆ ಅಪ್ಲಿಕೇಶನ್ ಕೂಡ ಹಾಕಿದ್ರು ಅನ್ಕೋತೀನಿ. 15 ಸೂಚನೆ ಕೂಡ ಆಹ್ವಾನ ಕೂಡ ಮಾಡಿದ್ದಾರೆ. ಮಾರ್ಚ್ 8 ನಿಮಗೆ ಅಪ್ಲಿಕೇಶನ್ ಆಗೋದಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ, ಮುಂದಿನ ತಿಂಗಳ 8. ಮೇ 3 ಪರೀಕ್ಷೆ ಕೂಡ ನಡೀತದೆ. ಮೇ 3 ಬರೋಬ್ಬರಿ ಮಧ್ಯಾಹ್ನ 2ರಿಂದ ಸಂಜೆ 5 ನಿಮಗೆ ಎಕ್ಸಾಮ್ ಮಾಡ್ತಾರೆ. ಇಂಗ್ಲಿಷ್ ಭಾಷೆ ಎಲ್ಲ ಸೇರಿ ಕನ್ನಡ ಭಾಷೆ ಸೇರಿ 13 ಪ್ರಾದೇಶಿಕ ಭಾಷೆಗಳಲ್ಲಿ ನೀಟ್ ಕೂಡ ನಡೀತದೆ ಅಂತ ಹೇಳಿದ್ದಾರೆ. ನೀಟ್ ಪರೀಕ್ಷೆಗೆ ಒಂದೇ ದಿನ ಒಂದೇ ಶಿಫ್ಟ್ ಕೂಡ ಇರುತ್ತೆ, ಮಧ್ಯಾಹ್ನ 2ರಿಂದ 5. ಅಪ್ಲಿಕೇಶನ್ ಹಾಕೋರು ಮಾರ್ಚ್ 8 ಕೊನೆ ದಿನಾಂಕ. ಮೇ 3 ನಿಮಗೆ ನೀಟ್ ಕಂಡಕ್ಟ್ ಮಾಡ್ತಾರೆ. ಅಂಡ್ ನಿಮಗೆ 12ಕ್ಕೆ JEE ಮೇನ್ಸ್ ಫಲಿತಾಂಶ. NIT IIT ಸೇರಿದಂತೆ ವಿವಿಧ ಪ್ರತಿಷ್ಠಿತ ತಾಂತ್ರಿಕ ಕಾಲೇಜುಗಳಲ್ಲಿ NIT ಮತ್ತೆ JEE ಮೇನ್ ಫಲಿತಾಂಶ ಬಂದ್ಬಿಟ್ಟು ಮೊದಲ ಫಸ್ಟ್ ಫೇಸ್ ಬಂದ್ಬಿಟ್ಟು ಫೆಬ್ರವರಿ 12 ಪ್ರಕಟ ಮಾಡಿದ್ದಾರೆ. ಪ್ರಸ್ತುತ ಬಂದ್ಬಿಟ್ಟು 2ನೇ ಮೀನ್ಸ್ ಬಂದ್ಬಿಟ್ಟು ಅಪ್ಲಿಕೇಶನ್ ಕೂಡ ಶುರು ಆಗಿದೆ. ನಂತರ ಅದನ್ನ ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆ ದಿನಾಂಕ ಫೆಬ್ರವರಿ 25 ಆಗಿರುತ್ತೆ. ನಂತರ ಫೆಬ್ರವರಿ 4ರಿಂದ ನಿಮಗೆ ಮೊದಲ ಆವೃತ್ತಿಯ ಸರಿ ಉತ್ತರಗಳನ್ನು ಕೂಡ ಬಿಡುಗಡೆ ಕೂಡ ಮಾಡಿದ್ದಾರೆ. ಅಂದ್ರೆ ಫಸ್ಟ್ ಫೇಸ್ ಲೈಕ್ ನಿಮ್ಗೆ ಉತ್ತರಗಳನ್ನು ಬಿಡುಗಡೆ ಮಾಡಿದ್ದಾರೆ. ಆಕ್ಷೇಪಣೆ ಸಲ್ಲಿಸೋದಕ್ಕೆ ಫೆಬ್ರವರಿ 6 ಅವಕಾಶ ನೀಡಿತ್ತು. ನಂತರ ಪರಿಶೀಲನೆ ಮಾಡಿ ನಿಮಗೆ ಆಯುಕ್ತ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ನಂತರ BR ಮತ್ತೆ B+ ಕೋರ್ಸ್ಗಳ ಪತ್ರಿಕೆ 2 ಬಂದ್ಬಿಟ್ಟು ರಿಸಲ್ಟ್ ಬಂದ್ಬಿಟ್ಟು ಫೆಬ್ರವರಿ 12 ನಿಮಗೆ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ಒಟ್ಟಾರೆ ಲೈಕ್ 12ಕ್ಕೆ ನಿಮಗೆ JEE ಮೈನ್ಸ್ ಫಲಿತಾಂಶ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ, ಮೊದಲ ಆವೃತ್ತಿದು. ನಂತರ 2ನೇ ಆವೃತ್ತಿದು ಬಂದ್ಬಿಟ್ಟು ಈ ತಿಂಗಳು 25 ಟೈಮ್ ಕೊಡ್ತಾರೆ. ನಂತರ ನೀವು ಅಪ್ಲಿಕೇಶನ್ ಕೂಡ ಹಾಕೊಂಡು ತಯಾರಿ ಕೂಡ ಮಾಡ್ಕೊಳ್ಬಹುದು. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.